ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನಮ್ಮ ಮನೆಯ ಹಿತ್ತಲಿನಲ್ಲಿ ನಾವು ಯಾವುದೇ ವಿಶೇಷ ಕಾಳಜಿ ವಹಿಸದೆ ತಾನಾಗಿಯೇ ಬೆಳೆಯುವ ಒಂದು ಅದ್ಭುತ ಗಿಡವಿದೆ. ಇಂದಿನ ವೇಗದ ಜೀವನದಲ್ಲಿ ನಾವು ಇದನ್ನು ಕೇವಲ ಒಂದು ಸಾಮಾನ್ಯ ಗಿಡ ಎಂದು ನಿರ್ಲಕ್ಷಿಸುತ್ತಿದ್ದೇವೆ. ಆದರೆ ಆಯುರ್ವೇದದಲ್ಲಿ ಮತ್ತು ಆಧುನಿಕ ವೈದ್ಯಕೀಯ ಸಂಶೋಧನೆಗಳಲ್ಲಿ ಇದನ್ನು ಮಿರಾಕಲ್ ಟ್ರೀ, ಅದ್ಭುತ ಮರ ಎಂದೇ ಕರೆಯಲಾಗುತ್ತಿದೆ. ವಿಶ್ವಸಂಸ್ಥೆಯ UN ಕೂಡ ಈ ಎಲೆಯನ್ನು ಅಪೌಷ್ಟಿಕತೆಯೇ ಹೋಗಲಾಡಿಸುವ ಸೂಪರ್ ಫುಡ್ ಎಂದು ಗುರುತಿಸಿದೆ. ಕುರ್ಆನ್ನ ಸೂರಾ ಅಲ್ ಅನ್ಆಮಿನಲ್ಲಿ ಅಲ್ಲಾಹು ತಾಲ ಹೇಳುತ್ತಾನೆ, ವಹುವಲ್ಲದಿ ಅನ್ಜಲ ಮಿನಸ್ ಸಮಾ ಮಾಅಂ ಫಅಖ್ರಜ್ನಾ ಬಿಹಿ ನಬಾತ ಕುಲ್ಲ ಶೈ. ಅವನೇ, ಅಲ್ಲಾಹನೇ ಆಕಾಶದಿಂದ ನೀರನ್ನು ಇಳಿಸಿದವನು, ನಂತರ ನಾವು ಅದರ ಮೂಲಕ ಎಲ್ಲ ರೀತಿಯ ಸಸ್ಯಗಳನ್ನು ಹೊರತಂದೆವು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಒಂದು ಹದೀಸಿನಲ್ಲಿ ಹೀಗೆ ಹೇಳಿದ್ದಾರೆ, ಮಾ ಅನ್ಜಲಲ್ಲಾಹು ದಾಅನ್ ಇಲ್ಲ ಅನ್ಜಲಲ್ಲಾಹು ಲಹು ಶಿಫಾ, ಮಾ ಅನ್ಜಲಲ್ಲಾಹು ದಾಅನ್ ಇಲ್ಲ ಅನ್ಜಲಲ್ಲಾಹು ಶಿಫಾನ್. ರೋಗವನ್ನು ಇಳಿಸಿಲ್ಲ, ಅದಕ್ಕೆ ಶಮನ ಔಷಧಿಯನ್ನು ಇಳಿಸಿದ್ದೇವೆ. ಇದು ಒಂದು ಸ್ವಹಿಯಾಯ ಹದೀಸ್, ಅಲ್ ಬುಖಾರಿಯಲ್ಲಿ ಇರುವ ಹದೀಸ್. ಹೌದು, ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ಸಸ್ಯದಲ್ಲೂ ನಮಗೊಂದು ಶಮನವಿದೆ. ಈ ಒಂದೇ ಗಿಡದ ಎಲೆಯಲ್ಲಿ ನಮ್ಮ ದೇಹದ ಸಕಲ ರೋಗಗಳನ್ನು ಶಮನ ಮಾಡುವ ಅಪಾರ ಶಕ್ತಿ ಇದೆ. ಹೈ BP ಸಮಸ್ಯೆಗೆ ತಕ್ಷಣ ಶಮನ. ಇಂದಿನ ಕಾಲದಲ್ಲಿ ಅದೆಷ್ಟೋ ಜನರು ಹೈ ಬ್ಲಡ್ ಶುಗರ್ನಿಂದ ಬಳಲುತ್ತಿದ್ದಾರೆ. ಈ ಎಲೆಯ ತಾಜಾ ರಸಕ್ಕೆ ಸ್ವಲ್ಪ ಶುದ್ಧ ಜೇನುತುಪ್ಪ ಸೇರಿಸಿ ಕುಡಿದರೆ ಎಷ್ಟೇ ಹೆಚ್ಚಾಗಿದ್ದ BP ಕೂಡ ತಕ್ಷಣ ನಿಯಂತ್ರಣಕ್ಕೆ ಬರುತ್ತದೆ. ಅದ್ಭುತ ದೃಷ್ಟಿಶಕ್ತಿ, ಕಣ್ಣಿನ ಮಸುಕು, ಉರಿ ಮತ್ತು ಅಲರ್ಜಿ ನಿವಾರಿಸಿ ವಯಸ್ಸಾದರೂ ಕಣ್ಣಿನ ಬೆಳಕನ್ನು ಅಪಾರವಾಗಿ ಹೆಚ್ಚಿಸುವ ಶಕ್ತಿ ಈ ಎಲೆಗಿದೆ. ಉದಾಹರಣೆಗೆ ನಮ್ಮ ನಡುವೆ ಹಲವಾರು ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣು ಮಸುಕಾಗುವುದು ಅಥವಾ ಆಯಾಸದಿಂದ ಬಳಲುವುದನ್ನು ಕಾಣುತ್ತೇವೆ. ಆದರೆ ಈ ಎಲೆ ರಸವನ್ನು ನಿಯಮಿತವಾಗಿ ಬಳಸಿದವರು ಕೇವಲ ಕೆಲವು ದಿನಗಳಲ್ಲೇ ತಮ್ಮ ಕಣ್ಣಿನ ಬೆಳಕು ಹೆಚ್ಚಿಸುವುದನ್ನು ಮತ್ತು ದೇಹದಲ್ಲಿ ಹೊಸ ಚೈತನ್ಯವನ್ನು ತಂದಿರುವುದನ್ನು ಅವರು ಅನುಭವಿಸುತ್ತಾರೆ. ನೋಡಿ, ಮಕ್ಕಳ ಹೊಟ್ಟೆ ನೋವು ಮತ್ತು ಕ್ರಿಮಿ ಇದಕ್ಕೂ ಶಮನ. ಮಕ್ಕಳು ಪದೇ ಪದೇ ಹೊಟ್ಟೆ ನೋವು ಎಂದು ಕಷ್ಟಪಡುತ್ತಿದ್ದರೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಇದರ ಒಂದು ಸ್ಪೂನ್ ರಸ ಕೊಟ್ಟರೆ ಸಾಕು. ಹೊಟ್ಟೆಯಲ್ಲಿರುವ ಕ್ರಿಮಿಗಳು ಮತ್ತು ಹೊಟ್ಟೆ ನೋವು ತಕ್ಷಣ ಮಾಯವಾಗುತ್ತದೆ. ಕಿಡ್ನಿ ಮತ್ತು ರಕ್ತದ ಶುದ್ಧೀಕರಣ, ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಲು ಮೂತ್ರದ ಮೂಲಕ ಪ್ರೋಟೀನ್ ಆಗುವುದನ್ನು ತಡೆಯಲು ಮತ್ತು ರಕ್ತದಲ್ಲಿರುವ ವಿಷಕಾರಿ ಅಂಶವನ್ನು ಹೊರಹಾಕಲು ಇದು ಅದ್ಭುತ ಕೆಲಸ ಮಾಡುತ್ತದೆ. ಇಷ್ಟೆಲ್ಲ ರೋಗ ನಿವಾರಕ ಗುಣಗಳಿರುವ ಪ್ರಕೃತಿ ನಮಗೆ ನೀಡುವ ಆ ಅದ್ಭುತ ಎಲೆ ಯಾವುದು ಗೊತ್ತಾ? ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ಈ ಎಲೆಯನ್ನು ಅತ್ಯಂತ ಸರಳವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಬಳಸುವುದು ಗೊತ್ತಾ? ತಾಜಾ ಔಷಧಿ ರಸ ಜ್ಯೂಸ್ ವಿಧಾನ. ಈ ಎಲೆಯನ್ನು ಶುದ್ಧ ನೀರಿನಲ್ಲಿ ತೊಳೆದು ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಹಾಕಿ ರಸವನ್ನು ಚೆನ್ನಾಗಿ ಸೋಸಿಕೊಳ್ಳಬಹುದು. ಈ ರಸಕ್ಕೆ ಅರ್ಧ ಸ್ಪೂನ್ ಶುದ್ಧ ಜೇನುತುಪ್ಪ ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ BP ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ರಕ್ತ ಶುದ್ಧಿಯಾಗುತ್ತದೆ. 2 ರುಚಿಯಾದ ಪಲ್ಯ. ದಿನನಿತ್ಯದ ಆಹಾರಕ್ಕೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ
ಒಗ್ಗರಣೆ ಮಾಡಿ ನಂತರ ಬಿಡಿಸಿಟ್ಟುಕೊಂಡು ಈ ಎಲೆಯನ್ನು ಹಾಕಿ ಸ್ವಲ್ಪ ಉಪ್ಪು ಚುಮುಕಿಸಿ ಸಣ್ಣ ಉರಿಯಲ್ಲಿ ಬೇಯಿಸಿ ಕೊನೆಯಲ್ಲಿ ತುರಿದ ತೆಂಗಿನಕಾಯಿ ಹಾಕಿದರೆ ಅದ್ಭುತ ರುಚಿ ಪಲ್ಯ ಸಿದ್ಧವಾಗುತ್ತದೆ. ಪೌಷ್ಟಿಕಾಂಶ ಸಾರು. ಬೇಳೆ ಸಾಂಬಾರು ಮಾಡುವಾಗ ಸಾಂಬಾರು ಬೆಂದು ಇಳಿಸಿದ ಕೊನೆಯ 5 ನಿಮಿಷ ಮುಂಚೆ ಈ ಎಲೆಯನ್ನು ಸೇರಿಸಿ. ನೆನಪಿಡಿ, ಇದನ್ನು ಅತಿಯಾಗಿ ಬೇಯಿಸಿದರೆ ಇದರ ಪೋಷಕಾಂಶಗಳು ಕಡಿಮೆಯಾಗುತ್ತದೆ. ಗಮನಿಸಬೇಕಾದ ಮುಖ್ಯ ವಿಷಯ, ಉದಾಹರಣೆಗೆ ಹೊರಗಡೆಯಿಂದ ತಂದ ರಾಸಾಯನಿಕಯುಕ್ತ ಸಪ್ಲಿಮೆಂಟ್ಸ್ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಬದಲು ನಮ್ಮ ಮನೆಯ ಬಳಿಯೇ ಸಿಗುವ ಈ ಎಲೆಯನ್ನು ಸರಿಯಾದ ವಿಧಾನದಲ್ಲಿ ಬಳಸಿದರೆ ಸಾಕು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಪೂರ್ಣ ಆರೋಗ್ಯ ಸಿಗುತ್ತದೆ. ಆದರೆ ಇಷ್ಟೆಲ್ಲ ರೋಗ ನಿವಾರಕ ಗುಣಗಳಿರುವ ನಮ್ಮ ಹಿರಿಯರು ದಿನವೂ ಬಳಸುತ್ತಿದ್ದ ಈ ಅದ್ಭುತ ಎಲೆ ಯಾವುದು? ಪ್ರಕೃತಿ ನಮಗೆ ನೀಡಿದ ಆ ರಹಸ್ಯ ಔಷಧಿ ಯಾವುದು ಗೊತ್ತಾ? ಹೌದು, ಇಷ್ಟೊತ್ತು ನಾವು ಇಷ್ಟೆಲ್ಲ ಸಸ್ಪೆಂಡ್ ಇಟ್ಟು ಪೋಷಕಾಂಶಗಳ ಗಣಿ ಅಂತ ಹೊಗಳಿ ಹೇಳಿದ ಆ ಅದ್ಭುತವಾದ ರೋಗ ನಿವಾರಕ ಎಲೆ ಬೇರೆ ಯಾವುದೂ ಅಲ್ಲ, ನಮ್ಮ ಮನೆಯ ಹಿತ್ತಲಲ್ಲೇ ಯಾವುದೇ ಖರ್ಚಿಲ್ಲದೆ ಸಿಗುವ ನುಗ್ಗೆ ಸೊಪ್ಪು. ನಮಗೆಲ್ಲ ಗೊತ್ತಿರ್ಬೋದು ನುಗ್ಗೆ ಸೊಪ್ಪು. ನೋಡಿ, ಇದಾಗಿದೆ ಆ ಎಲೆ. ಮೊರಿಂಗಾ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮ ಹಿರಿಯವರು ಇದನ್ನು ದಿನನಿತ್ಯ ಆಹಾರದಲ್ಲಿ ಸೇರಿಸಿಕೊಳ್ಳುವುದರಿಂದ ಅಷ್ಟೊಂದು ಆರೋಗ್ಯವಾಗಿ ಗಟ್ಟಿಯಾಗಿ ಬಾಳುತ್ತಿದ್ದರು. ಇಂದು ನಾವು ಮರೆತು ಹೋಗಿರುವ ಈ ಅದ್ಭುತ ನುಗ್ಗೆ ಸೊಪ್ಪನ್ನು ಇಂದಿನಿಂದಲೇ ನಮ್ಮ ಆಹಾರದ ಭಾಗವಾಗಿಸಿಕೊಳ್ಳಬೇಕು. ನಿಮ್ಮ ಕುಟುಂಬದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆಯ ಹಿತ್ತಲಲ್ಲಿಯೂ ಈ ನುಗ್ಗೆ ಇರಬಹುದು, ಅಥವಾ ನೀವು ನುಗ್ಗೆ ಸೊಪ್ಪಿನ ಅಡುಗೆಯನ್ನು ಹೇಗೆ ಮಾಡುತ್ತೀರಿ ಈಗಾಗಲೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಇನ್ನಷ್ಟು ಉಪಯುಕ್ತ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಾಹು ನಮಗೆಲ್ಲರಿಗೂ ಆಫಿಯತ್, ಆರೋಗ್ಯ, ದೀರ್ಘಾಯುಸ್ ಅಲ್ಲಾಹು ನೀಡಲಿ. ನಮ್ಮ ಮನೆಯಲ್ಲಿರುವಂತಹ ಇಂಥ ಎಲೆಗಳು, ಸಸ್ಯಗಳು, ಅದರೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರವಿದೆ. ಅದು ಕುರ್ಆನ್ನಲ್ಲಿ ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಹೇಳಿದ್ದಾಗಿದೆ. ಅಲ್ಲಾಹು ರಬ್ಬ್ ಸುಬ್ಹಾನಹು ವ ತಆಲಾ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.